ಇಲ್ಲ ಭಾಷೆ ಮೇಲೆ. ಈಗ ನಾನು ಹೇಳಿದ್ದು ಈ ಫ್ಯಾನ್ ಸಿಂಗಿಂಗ್ ಎಲ್ಲ ಮಾತಾಡ್ತಾರೆ ಯಥಾ ರಾಜ ತಥಾ ಪ್ರಜಾ ಅಂತ ಏನಕ್ಕೆ ಹೇಳಿದ್ದು ಅಂದರೆ, ಅದಕ್ಕೂ ಮುಂಚೆ ಹೇಳ್ತೀನಿ, ಎಲ್ರೂ ಅಂಬರೀಷ್ ಆಗಲ್ಲ ರೀ. ನೋಡಿ, ಇಡೀ ಇಂಡಸ್ಟ್ರಿಗೆ ಒಂದೇ ರಾಜ್ಕುಮಾರ್ ಅವರಿರೋದು, ಒಂದೇ ಅಂಬರೀಷ್ ಅವರಿರೋದು, ಒಂದೇ ವಿಷ್ಣುವರ್ಧನ್ ಇರೋದು, ಒಂದೇ ಶಂಕರ್ನಾಗಿರೋದು. ಅದು ಇನ್ನೊಂದಾಗಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರೂ ಇವಾಗ ಅಂಬರೀಷ್ ಅವರು ಕೂಡ ಅಣ್ಣವರಿದ್ರೂ ಅವ್ರದ್ದೇ ಒಂದು ವ್ಯಕ್ತಿತ್ವನ ಕಾಪಾಡ್ಕೊಂಡು ಬಂದರು. ಅಂಬರೀಷ್ ಅವರಿದ್ದರೂ ಕೂಡ ವಿಷ್ಣುವರ್ಧನ್ ಅವರು ಅವ್ರದ್ದೇ ಒಂದು ವ್ಯಕ್ತಿತ್ವನ ಕಾಪಾಡ್ಕೊಂಡು ಬಂದರು. ಒಂದೇ ಅಪ್ಪು ಆಗಕ್ಕೆ ಸಾಧ್ಯ, ಇನ್ನೊಂದಾಗಲ್ಲ. ಅದು ಆ ಥರ ಮಾದರಿಯಾಗಿ ಬದುಕಬೇಕೇ ಹೊರತು ಅಂಬರೀಷ್ ಅಣ್ಣವ್ರ ಬಗ್ಗೆ ನೀವು ಅವ್ರು ಹಿಂಗೆ ಬೈತಾ ಇದ್ರು ನಾವು ಹಂಗೆ ಅಲ್ಲ ರೀ. ಅಂಬರೀಷ್ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಸಾವಿರಾರಿದೆ. ಬಲಗೈಯಲ್ಲಿ ಮಾಡ್ತಾ ಇದ್ದಿದ್ದು ಎಡಗೈಗೆ ಗೊತ್ತಿರ್ತಿರ್ಲಿಲ್ಲ. ಒಂದು ತೊಂದರೆ ಅಂದರೆ ಯಾವಾಗಲೂ ಹಣಕಾಸಲ್ಲ ಸೊಲ್ಯೂಷನ್ನು. ಯಾರ್ದೋ ಮಗು ಸಿಗಾಕೊಂಡ್ಬಿಟ್ಟಿದೆ, ಅವ್ರಿಗೆ ಸರ್ಜರಿ ಮಾಡಿಸ್ಬೇಕು, ಫೋನ್ ಮಾಡಿ ಕಳ್ಸೋನ್ನ ಆ ಮಗುಗೆ ನೋಡೋ ಅರ್ಜೆಂಟ್ ಇದೆ, ಮಾಡಿಸಲ್ಲ ಅನ್ನೋರೇ ಹೊರತಾಗಿ ಎಲ್ಲರೂ ಅವ್ರಿಗೆ ಏನಕ್ಕೆ ಹೋಗೋ ಬಾರೋ ಅಂದರು ಪ್ರೀತಿ ಮಾಡ್ತಿದ್ರು ಅಂದರೆ, ಆ ಹೋಗೋ ಬಾರೋ ಹಿಂದೆ ಇರೋ ಆಲೋಚನೆ ಇದೆಯಲ್ಲ, ಅದು ಮುಕ್ತವಾಗಿತ್ತು, ಅದು ತೂಕವಾಗಿತ್ತು. ಉಡಾಫೆಲೆ ಆಗಲ್ಲ ಬರಲ್ಲ ಅಂದ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಮಾತಾಡ್ತಿರ್ಲಿಲ್ಲ. ಸೊ ದಯವಿಟ್ಟು ಅಂಬರೀಷ್ ಅವ್ರಿಗೆ ಕಂಪೇರ್ ಮಾಡ್ಕೋಬೇಡಿ. ಸೊ ಇದನ್ನೇ ನಾನು ಹೇಳೋದು, ಎಲ್ಲರೂ ಅಂಬರೀಷ್ ಆಗೋಕ್ಕಾಗಲ್ಲ. ಸೊ ನೀವು ಉಡಾಫೆಯಿಂದ ಮಾತಾಡೋದು, ಭಾಷೆ ಮೇಲೆ ಹಿಡ್ತಾ ಇಟ್ಕೊಳ್ದಲೆ ಬೇರೆ ಯಾರಿಗೋ ಬೆರಳು ತೋರಿಸಿ ಕಂಪೇರ್ ಮಾಡೋದು ತಪ್ಪಲ್ವಾ? ಅಂಬಿ ಅಣ್ಣವ್ರು ಹೀಗಿರಲಿಲ್ಲ. ಅಂಬರೀಷ್ ಅಂಕಲ್ ತುಂಬ ದೊಡ್ಡ ಹೃದಯ ರೀ ಆ ಮನುಷ್ಯನಿಗೆ. ಇಂಥವ್ರಿಗೆ ಹೆಲ್ಪ್ ಮಾಡಿಲ್ಲ ಅಂತಲ್ಲ, ಅಥವಾ ಇಂಥ ಆಫೀಸರ್ಗೆ ಹೆಲ್ಪ್ ಮಾಡಿಲ್ಲ ಅಂತಲ್ಲ, ಎಷ್ಟೆಷ್ಟೋ ಜನಕ್ಕೆ ಫ್ಯಾಮಿಲಿನ ಬಿಟ್ಟು ಟ್ರಾನ್ಸ್ಫರ್ ಆಗಿ ತುಂಬ ಕಷ್ಟ ಇದೆ ಅಂದರೆ ₹1 ಇಲ್ದಲೆ ಒಂದು ಫೋನ್ ಕಾಲ್ ಮೇಲೆ ಟ್ರಾನ್ಸ್ಫರ್ ಮಾಡಿಸಿ ಅವ್ರ ಸಂಸಾರಗಳನ್ನ ಉಳಿಸಿರೋದಕ್ಕೆ ಲೆಕ್ಕ ಇಲ್ಲ. ಸೊ ಯು ಸಿ, ಅದು ಅವರ ಬಾಂಧವ್ಯದ ಮಾತಾಗಿತ್ತೆ ಹೊರತು ಸುಮ್ಮನೆ ಹೋಗೋರು ಬರೋರಿಗೆಲ್ಲ ಕರೆದು ಬೈತಾ ಇರಲಿಲ್ಲ ಅವರು. ದರ್ಶನ್ ಅವರು ಒಂದಷ್ಟು ಆಡಿಯೋಗಳು ಕೂಡ ಕೇಳಬಾರ್ದಂಥ ಆಡಿಯೋಗಳು ಕೂಡ ಇರುವಂಥದ್ದು ಫ್ಯಾಮಿಲಿ ಬಗ್ಗೆ. ಇದೆಲ್ಲ ಅಂದರೆ ಒಂದು ಫ್ಯಾಮಿಲಿ ಸ್ಟಾರ್ ಅಂದರೆ ಒಂದು ಮಾದರಿಯಾಗಿರಬೇಕು. ಐ ಆಮ್ ಸಾರಿ, ನನಗನ್ಸೋದು ದೇರ್ ಇಸ್ ಸಮಥಿಂಗ್ ಇನ್ಸೈಡ್ ಹಿಮ್ ವಿಚ್ ಇಸ್ ಬ್ರೋಕನ್. ಏನೋ ಒಳಗಡೆ ಮನಸ್ಸು ಮುರಿದು ಹೋಗಿದೆ ಯಾವುದೋ ಟೈಮಲ್ಲಿ. ಅದು ಮಾಗಿಲ್ಲ. ಅದನ್ನು ಹೇಗೋ ಕೋಪ್ ಮಾಡಿಕೊಂಡು ಆ ವ್ಯಕ್ತಿ ಸುಮ್ಮನೆ ಹಾಂ ಹ್ಞೂ ಅಂತ ಇದ್ದಾನೆ. ಆ ವ್ಯಕ್ತಿನ ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ನೋಡಿದ್ದೀವಿ ನಾವೆಲ್ಲ. ಅಂದರೆ ಆತ ಫುಲ್ಲು ಖುಷಿಯಾಗಿದ್ದಾಗ ಮೆತ್ತಿಗೆ ಅಣ್ಣನ ಹಾಂ ಅಂತ ಜೈಕಾರ ಹಾಕ್ತಾ ಅಣ್ಣ ಮೆತ್ತಿಗೆ ಏನು ಗೊತ್ತಾ ಅಂದ್ಬಿಟ್ಟು ಫಟ್ ಅಂತ ತಂದಿಡೋರು ಇದ್ದಾರೆ. ಆ ವ್ಯಕ್ತಿಗೆ ಎಷ್ಟು ಬೇಗ ರಿಯಾಕ್ಟ್ ಆಗ್ತಾರೆ ಅಂದರೆ ಕೂತ್ಕೊಂಡು ಯೋಚನೆ ಮಾಡಲ್ಲ. ಹೌದಾ ಹಂಗೆ ಹೇಳಿದ್ನ ಟಕ್ ಅಂತ ರಿಯಾಕ್ಟ್ ಆಗಿಬಿಡ್ತಾರೆ ಹೊರತಾಗಿ ಇದು ಗೊತ್ತಿರೋರು ಏನು ಮಾಡೋಕ್ಕೆ ಶುರು ಮಾಡ್ತಾರೆ, ಅವ್ರನ್ನ ಚೌಕಟ್ಟಲ್ಲಿ ಹಾಕಿಡೋಕ್ಕೆ ಶುರು ಮಾಡ್ತಾರೆ. ಈ ಸ್ಥಿತಿ ಕಾರಣ ಆಗುತ್ತಂತ ನೋಡಿ, ಒಂದು ಮಾತು ಹೇಳ್ತೀನಿ, ಇವತ್ತಿನ ದಿನ ಅವ್ರ ಫ್ಯಾನ್ಸ್ ಏನು ಮಾತಾಡ್ತಾರೆ ಏನು ಮಾತಾಡಲ್ಲ ಅದು ಸೆಕೆಂಡ್ರಿ, ಬಿಟ್ಬಿಡಿ. ಆದರೆ ದೇವರ ಸಾಕ್ಷಿಯಾಗಿ, ನಮ್ಮ ಕಲೆಯ ಸಾಕ್ಷಿಯಾಗಿ ಹೇಳ್ತೀನಿ, ಇಂಡಸ್ಟ್ರಿಯಲ್ಲಿ ಪ್ರತಿಯೊಂದು ವ್ಯಕ್ತಿ ಕೂಡ ಅವರ ಪ್ರೀತಿಯಿಂದಿರಬಹುದು. ಇಟ್ಸ್ ಅ ಬೈಟ್. ದೋಷದಿಂದ ಹಿಂಗಾಯಿತು ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾರು ಏನು ಬೇಕೋ ಹೇಳ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಂಡಸ್ಟ್ರೀಲಿ ಪ್ರತಿಯೊಬ್ಬರೂ ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ಹಾರೈಸಿರೋದು, ಯಾರು ಅವ್ರಿಗೆ ಕೆಟ್ಟದಾಗಲಿ ಅಂತ ಯಾವತ್ತೂ ಹೇಳಿಲ್ಲ. ಸಾರಿ ಬಾರಿ ಅವ್ರದ್ದು ಎಷ್ಟೇ ತಪ್ಪುಗಳಾಯಿತು ಅಂದರು, ಎಷ್ಟೇ ಒಂದೊಂದು ಸತಿ ಬೈ ಮಿಸ್ಟೇಕ್ ಗಲಾಟೆಗಳಾದರೂ ಎಲ್ಲರೂ ನಮ್ಮ ಹುಡುಗಪ್ಪ ಒಳ್ಳೇದಾಗಲಿ ಅಂತಲೇ ಬುದ್ಧಿವಾದ ಹೇಳ್ಕೊಂಡು ಬಂದಿರೋದೇ ಹೊರತು ನಮ್ಮ ಹುಡುಗ ಹಂಗೆ ಕೈ ಬಿಟ್ಬಿಡಬಾರ್ದು ಅಂತ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿದ್ದಾರೆ. ಅಷ್ಟು ಸಪೋರ್ಟ್ ಮಾಡಿನೂ ಇವತ್ತು ಅವ್ರ ಫ್ಯಾನ್ಸು ಹೀನಾಮಾನವಾಗಿ ಪ್ರೊಡ್ಯೂಸರ್ ಅಂತ ನೋಡಲ್ಲ, ಡೈರೆಕ್ಟರ್ ಅಂತ ನೋಡಲ್ಲ, ಅಥವಾ ಚೇಂಬರ್ ಯಾರಿಗಂದರೆ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ, ದ್ಯಾಟ್ ಈಸ್ ನಾಟ್ ಗುಡ್. ಇವರೆಲ್ಲ ಕಾಪಾಡ್ದಲ್ಲೇ ಇದ್ದಿದ್ದರೆ ಇಂಡಸ್ಟ್ರಿ ಅವ್ರ ಸಂಸಾರ ಒಂದಾಗಕ್ಕೆ ಎಷ್ಟು ಜನ ಟ್ರೈ ಮಾಡಿದ್ದಾರೆ. ಯಾಕೆಂದರೆ
ಆ ಮಗು ಅಟ್ ದಿ ಎಂಡ್ ಆಫ್ ದ ಡೇ ನೋಡಿ, ನಮ್ಮ ಇಂಡಸ್ಟ್ರೀಲಿ ತುಂಬ ದೊಡ್ಡ ಮನಸ್ಸಿದೆ, ಪ್ರಾಬ್ಲಮ್ಗಳಿದೆ ಇಲ್ಲ ಅಂತಲ್ಲ, ಆದರೂ ಒಳ್ಳೆ ಮನಸ್ಸಲ್ಲಿ ಕೊರತೆ ಇಲ್ಲ ಇಂಡಸ್ಟ್ರಿಗೆ. ಏನೇ ಆದ್ರೂ ಪಾಪ ಕಣೋ ಹೆಂಡತಿ ಮಕ್ಕಳಿದ್ದಾರೆ, ಫಸ್ಟ್ ಆದ್ಯತೆ ನಮ್ಮ ಇಂಡಸ್ಟ್ರಿ ಕೊಡೋದು ಕೂಡ ಹೆಂಡತಿ ಮಕ್ಳಿಗೇನೆ. ಅಂಥದ್ರಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಅದನ್ನು ತಿದ್ದುಕೊಳ್ದಲೇ ಗೆದ್ಕೊಂಡು ಬಂದ ಅಂತ ಅಂದ್ಕೊಂಡು ಎಲ್ಲೂ ಆತ್ಮಾವಲೋಕನ ಮಾಡ್ಕೊಳ್ದಲೇ ನೀವು ಅದನ್ನು ಫಾರ್ ಗ್ರಾಂಟೆಡ್ ತೊಗೊಂಬಿಟ್ಟಿರೋದೇ ಪ್ರಾಬ್ಲಮ್ ಆಗಿರೋದು. ಒಂದು ಸಿಂಪಲ್ ಕ್ವೆಶ್ಚನ್, ಈ ಪಾಪ ಪಾಪ ಅಂತೆಲ್ಲ ಹೇಳ್ತಾ ಇರೋದು 13 ಜನನೂ ಸಿಗಾಕೊಂಡಿದ್ದಾರಲ್ವ, ಇಬ್ಬರನ್ನು ಬಿಟ್ಬಿಡಿ, ಪವಿತ್ರ